ಎಸ್ ಬಿ ಐ ಬ್ಯಾಂಕಿಂಗ್ ಆ್ಯಪ್ ಓಪನ್ ಮಾಡಿದರೆ ಈ ಥರ ಪ್ರಾಬ್ಲಮ್ ಬರ್ತದಂದ್ರೆ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಾ ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ 1 ನಿಮಿಷದಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ ನೋಡಿ, ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ಥರ ಮ್ಯಾನೇಜ್ ಡೆವಲಪರ್ ಮೋಡ್ ಅಂತೇಳಿ ಈ ಥರ ಪ್ರಾಬ್ಲಮ್ ಬರ್ತಿದೆ. ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದು ಹೇಗೆ ಸಾಲ್ವ್ ಮಾಡೋದಂತ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಈ ಪ್ರಾಬ್ಲಮ್ ಬರೋಕ್ಕೆ 3 ಕಾರಣಗಳು ಇರ್ತವೆ. ಒಂದು ಬಂದು ನಿಮ್ಮ ಮೊಬೈಲ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಡೆವಲಪರ್ ಮೋಡ್ ಆನ್ ಆಗಿರುತ್ತೆ. ಎರಡನೇದು ಬಂದು ಥರ್ಡ್ ಪಾರ್ಟಿ ಆ್ಯಪ್ ಇನ್ಸ್ಟಾಲ್ ಆದಾಗ ನಿಮ್ಮ ಮೊಬೈಲ್ದಲ್ಲಿ ಡೆವಲಪರ್ ಮೋಡ್ ಆನ್ ಆಗುತ್ತೆ. ಥರ್ಡ್ ಪಾರ್ಟಿ ಆ್ಯಪ್ ಹೇಗೆ ಇನ್ಸ್ಟಾಲ್ ಆಗ್ತಾವೆ ಅಂದರೆ ವಾಟ್ಸಪ್ದಲ್ಲಿ APK ಫೈಲ್ ಬಂದಿರ್ತದೆ. ಈಗ ಉದಾಹರಣೆಗೆ RTO APK ಫೈಲ್, SBI APK ಫೈಲ್ ಈ ಥರ ವಾಟ್ಸಪ್ದಲ್ಲಿ ಬಂದಾಗ ಇನ್ಸ್ಟಾಲ್ ಆದಾಗ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಾಂದ್ರೆ ನೀವು ಯಾವುದನ್ನ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ದಲ್ಲಿ ಹೋಗಿ APK ಫೈಲ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಮೂರನೇದು ಬಂದು ನಿಮ್ಮ ಮೊಬೈಲ್ನ ಕಂಪ್ಯೂಟರ್ ಕನೆಕ್ಟ್ ಮಾಡಿದಾಗ ಆಗುತ್ತೆ. ಕಂಪ್ಯೂಟರ್ಗೆ ಹೇಗೆ ಅಂದರೆ USB ಡಾಟಾ ಕೇಬಲ್ನಿಂದ ನಿಮ್ಮ ಮೊಬೈಲ್ನಿಂದ CPU ಡಾಟಾ ಕೇಬಲ್ ಕನೆಕ್ಟ್ ಮಾಡಿದಾಗ ಡೆವಲಪರ್ ಮೋಡ್ ಆನ್ ಆಗಿರುತ್ತೆ. ಇವು ಮೂರಾಗ ಒಂದರಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ರೀಸೆಂಟಾಗಿ ಯಾವುದನ್ನ APK ಫೈಲ್ ಇನ್ಸ್ಟಾಲ್ ಆಗಿದೆ ನಿಮ್ಮ ಮೊಬೈಲ್ದಲ್ಲಿ ನೋಡಿಕೊಳ್ಳಿ. ಒಂದೇಳೆ ಇನ್ಸ್ಟಾಲ್ ಆಗಿತ್ತಂದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿ. ಯಾವುದೇ APK ಫೈಲ್ ಇನ್ಸ್ಟಾಲ್ ಆಗಲಿ ಈ ಥರ ಪ್ರಾಬ್ಲಮ್ ಆಗಿತ್ತಂದರೆ ಅದನ್ನು ಯೂಸ್ ಮಾಡಬೇಡಿ. ಅದನ್ನು ಅನ್ಇನ್ಸ್ಟಾಲ್ ಮಾಡಿದ ನಂತರ ಡೆವಲಪರ್ ಮೋಡ್ ಆಫ್ ಮಾಡಿ. ಯಾವುದೇ ರೀಸೆಂಟಾಗಿ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಅದನ್ನು ಅಬ್ಸರ್ವ್ ಮಾಡಿ. ಆ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿ. ಅನ್ಇನ್ಸ್ಟಾಲ್ ಮಾಡಿದ ನಂತರ ಡೆವಲಪರ್ ಮೋಡ್ ಆಫ್ ಮಾಡಿ. ಇವಾಗ ಡೆವಲಪರ್ ಮೋಡ್ ಹೇಗೆ ಆಫ್ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಓಪನ್ ಮಾಡಿ. ನಿಮ್ಮ ಮೊಬೈಲ್ದಲ್ಲಿ ಸೆಟ್ಟಿಂಗ್ಸ್ ಅಂತ ಇದ್ದರೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇವಾಗ ತೆಳಗಡೆ ನೋಡಿ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಂತಿದೆಯಲ್ಲ, ಸಿಸ್ಟಮ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ತೆಳಗಡೆ ನೋಡಿ ಲಾಸ್ಟ್ ಅಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ಲಾಸ್ಟ್ ಅಲ್ಲಿ ಇದೆ ನೋಡಿ. ಡೆವಲಪರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೋಡಿ ಡೆವಲಪರ್ ಆಪ್ಷನ್ಸ್ ಆನ್ ಇದೆ. ಇಲ್ಲಿ ತೋರಿಸ್ತಿದೆಯಲ್ಲ ಬ್ಲೂ ಕಲರ್, ಇದು ಆನ್ ಇದೆ. ಇದನ್ನ ಆಫ್ ಮಾಡಿ. ಇಲ್ಲಿ ಬ್ಲೂ ಕಲರ್ ಕಾಣ್ತಿದೆಯಲ್ಲ, ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ಆಫ್ ಆಗುತ್ತೆ ಡೆವಲಪರ್ ಮೋಡ್. ಒಂದ್ ವೇಳೆ ಈ ತರ ಆಪ್ಷನ್ ಸಿಗ್ಲಿಲ್ಲ ಅಂದ್ರೆ ಬ್ಯಾಕ್ ಬನ್ನಿ ಪೂರ್ತಿ. ಮೇಲ್ಗಡೆ ಸರ್ಚ್ ಬಾರ್ ಅಲ್ಲಿ DEV ಈ ತರ ಟೈಪ್ ಮಾಡಿ. ಮೇಲ್ಗಡೆ DEV ಅಂತ ಟೈಪ್ ಮಾಡಿ. ಡೆವಲಪರ್ ಆಪ್ಷನ್ಸ್ ಮೇಲ್ಗಡೆ ಬರುತ್ತೆ. ಇಲ್ಲಿ ಬಂತು ನೋಡಿ, ಡೆವಲಪರ್ ಆಪ್ಷನ್ಸ್ ಮೇಲ್ಗಡೆ ಬಂತು ನೋಡಿ. ಸೆಟ್ಟಿಂಗ್ ದಲ್ಲಿ ಸಿಗಲಿಕ್ಕೆ ಈ ತರ ಟೈಪ್ ಮಾಡಿ, ಮೇಲ್ಗಡೆ ಬರುತ್ತೆ. ಇವಾಗ ಡೆವಲಪರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ಮೊಬೈಲ್ದಲ್ಲಿ ಆಗಲಿ ಸೆಟ್ಟಿಂಗ್ದಲ್ಲಿ ಸಿಗಲಿಲ್ಲ ಅಂದ್ರೆ ಈ ತರ ಟೈಪ್ ಮಾಡಿ. ಡೆವಲಪರ್ ಮೋಡ್ ಆನ್ ಇತ್ತಂದ್ರೆ ಈ ತರ ಮೇಲ್ಗಡೆ ಬರುತ್ತೆ. ಡೆವಲಪರ್ ಆಪ್ಷನ್ಸ್ ಮೇಲೆ ಇವಾಗ ಕ್ಲಿಕ್ ಮಾಡಿ. ಡೆವಲಪರ್ ಮೋಡ್ ಇಲ್ಲಿ ಆನ್ ಇದೆಯಲ್ಲ, ಇದನ್ನ ಆಫ್ ಮಾಡಿ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಿ ಆನ್ ಅಂತೇಳಿ ಮುಂದೆ ಬ್ಲೂ ಕಲರ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಫ್ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಆಫ್ ಆಗುತ್ತೆ. ಕೆಳಗಡೆ ಓಕೆ ಅಂತ ಇದೆಯಲ್ಲ, ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಬ್ಲೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆಫ್ ಆಯ್ತು ನೋಡಿ. ಡೆವಲಪರ್ ಮೋಡ್ ಇವಾಗ ಆಫ್ ಆಯ್ತು ನೋಡಿ. ಇಲ್ಲಿ ಆಫ್ ಅಂತ ತೋರಿಸ್ತಲ್ಲಿ ಇವಾಗ ಆಫ್ ಆಯ್ತು. ಇವಾಗ ಬ್ಯಾಕ್ ಬಂದ್ಬಿಡಿ, ಹೋಮ್ ಸ್ಕ್ರೀನ್ ಬನ್ನಿ ಬ್ಯಾಕ್. ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಇವಾಗ ಆ್ಯಪ್ ಓಪನ್ ಮಾಡಿ ನೋಡಿ. SBI ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಓಪನ್ ಮಾಡಿ. ಇವಾಗ ಆರಾಮ್ ಓಪನ್ ಆಗುತ್ತೆ. ಈ ಥರ ಡೆವಲಪರ್ ಮೋಡ್ಗೆ ಆಗಿ ಯಾವುದೇ ಬ್ಯಾಂಕಿಂಗ್ ಆ್ಯಪ್ ಓಪನ್ ಆಗಲ್ಲ ಅಂತಂದರೆ ಈ ಥರ ಡೆವಲಪರ್ ಮೋಡ್ ಆಫ್ ಮಾಡ್ಕೊಳ್ಳಿ. ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಅಥವಾ ಒಂದು ಕಾಮೆಂಟ್ ಮಾಡಿ. ಇವಾಗ ಡೆವಲಪರ್ ಮೋಡ್ ಆಫ್ ಆಗಿದೆ. ಇವಾಗ ಆ್ಯಪ್ ಓಪನ್ ಆಯ್ತು ನೋಡಿ.